ನಾಯಕತ್ವ ಸ್ಥಾನದಲ್ಲಿ ನೇಮಕ ಮಾಡಿದವನಿಗೆ ಅವಮಾನ ಮಾಡ್ತಾ ಇದೀವಿ ನಾವು. ದೇವರು ಸಭೆಯ ನಾಯಕರುಗಳನ್ನ ಆಯ್ಕೆ ಲೀಡರ್ಶಿಪ್ ನಲ್ಲಿ ಹೇಗೆ ಬೆಳೆದು ಬರಲಿಕ್ಕೆ ಸಾಧ್ಯ, ಅವ್ರನ್ನ ಅವರೇ ಎಚ್ಚರಿಕೆಯಿಂದ ಗಮನ ಇಟ್ಕೊಬೇಕು. ಕಟ್ಟುವುದಕ್ಕಾಗಿಯೇ ಕರ್ತನ ಈ ಅಧಿಕಾರವನ್ನ ನಮಗೆ ಕೊಟ್ಟು ದೈವಿಕವಾದ ಸ್ವಭಾವ ಉಳ್ಳವನಾಗಿರ್ಬೇಕು, ದೇವ ಭಕ್ತನಾಗಿ. ಜ್ಞಾನ ಮತ್ತು ಸಾಮರ್ಥ್ಯ ಎರಡು ಮುಖ್ಯವಾಗಿದೆ. ಮಮತೆ ಉಳ್ಳವರು, ನಿಮಗೋಸ್ಕರ ನಿಮ್ಮ ವಿಷಯಕ್ಕಾಗಿ ನಾವು ಪ್ರಾಣ ಬೇಕಾದ್ರೆ ಹಾಗೆ ಪ್ರೀತಿಸುವ ಲೀಡರ್ಶಿಪ್ ನಲ್ಲಿರೋರು. ಸಾಧಾರಣ ವಿಶ್ವಾಸಿಗಳಾಗಿ ಜೀವನ ಮಾಡೋದಕ್ಕಿಂತ ಪ್ರಾಬ್ಲಮ್ ಎದುರ್ಕೊಂಡು ಹೋಗ್ಬೇಡ. ನಾಯಕತ್ವದಲ್ಲಿ ಇರುವವನು ಎಲ್ಲವನ್ನ ನಿಭಾಯಿಸೋದಕ್ಕೆ ಸಾಮರ್ಥ್ಯವನ್ನ ದೇವರು ಕೊಡ್ತಾನೆ, ಆಲೋಚನೆ ದೇವರು ಕೊಡ್ತಾನೆ, ಜ್ಞಾನ ದೇವರು ಕೊಡ್ತಾನೆ, ವಿವೇಕವನ್ನ ದೇವರು ಕೊಡ್ತಾನೆ. ಸ್ಟ್ರಾಂಗ್ ಲೀಡರ್ ಆಗಿ ಅನೇಕರನ್ನ ನಡೆಸೋದಕ್ಕೆ, ಜವಾಬ್ದಾರಿಯನ್ನ ಹೊರೋದಕ್ಕೆ ಅವನ ಮೇಲೆ ದೇವರ ಅಭಿಷೇಕವನ್ನ ಕೊಡ್ತಾನೆ.